ಚುನಾವಣೆ ನಡೆಸಬೇಕಾದ್ರೆ ಹೌದು, ದುಡ್ಡಿಲ್ಲದೆ ಏನು ಚುನಾವಣೆ ನಡೆಸೋಕ್ಕಾಗಲ್ಲ. ಹಾಗಂತ ಹೇಳಿ ಪ್ರತಿದಿನ ಸರ್ಕಾರದಲ್ಲಿ ಫೈಲ್ ನೋಡಬೇಕಾದ್ರೆ ರುಜು ಹಾಕೋದಕ್ಕೆ ಆ ರುಜು ತಗೊಂಡೋಗಿ ಮಾರಾಟಕ್ಕೆ ಇಟ್ಬಿಟ್ರೆ ಎಲ್ಲಿಗೆ ಬರುತ್ತೆ ಆಡಳಿತ ಅಂತಕ್ಕಂಥದ್ದು? ಕೇಳ್ತಿದ್ದಾರಲ್ಲ ಅದೆಂಥದ್ದು, ನನಗೂ ಒಂದು ಬಾರಿ ಪೇಪರು ಪೆನ್ನು ಕೊಡಿ ಅಂತ ಕೊಟ್ಟವ್ರಲ್ಲಪ್ಪ ಪೇಪರ್ ಪೆನ್ನ. ಇದಕ್ಕೆ ಈ ಕೆಲಸಗಳು ಮಾಡೋಕ್ಕೆ ಎಲ್ಲರನ್ನೂ ಎದುರಿಸ್ಕೊಂಡು. ಅದರಿಂದ ಇವತ್ತು ಈ ವಿಷಯದಲ್ಲಿ ನನ್ನ ಬೆಳೆಸಿರ್ತಕ್ಕಂಥ ನಮ್ಮ ಬಿಡದಿ ಹೋಬಳಿಯ ಜನತೆಯ ಆತಂಕ ಏನಿದೆ ರೈತರದು, ಎಲ್ಲ ರೀತಿಯಲ್ಲಿ ಕಾನೂನುಬದ್ಧವಾಗಿ ನಾವೇನು ದಬ್ಬಾಳಿಕೆ ಮಾಡಿ ದೌರ್ಜನ್ಯ ಮಾಡಿ ಯಾರ ಮೇಲೂ ಏನು ಯುದ್ಧ ಮಾಡಲ್ಲ. ಈ ಒಂದು ಸಂವಿಧಾನದ ಚೌಕಟ್ಟಿನಲ್ಲಿ, ಕಾನೂನಿನ ಚೌಕಟ್ಟಿನಲ್ಲಿ ನಮ್ಮ ಒಂದು ರೈತರ ಭೂಮಿಯನ್ನು ಉಳಿಸ್ಲಿಕ್ಕೆ ಏನು ನಮ್ಮ ಒಂದು ಹಳ್ಳಿಲಿ ಸೇವೆ ಮಾಡಬೇಕು, ನಮ್ಮನ್ನು ಬೆಳೆಸಿರೋದಕ್ಕೆ ತಯಾರಾಗಿದ್ದೇನೆ. ಹಿಂದೆ ಸರಿಯ ಪ್ರಶ್ನೆ ಇಲ್ಲ. ಇದು ಯಾವುದೇ ಕಾರಣಕ್ಕೂ ಕೃಷಿ ಅತ್ಯಂತ ಉತ್ತಮ ಅಂತ ಕೃಷಿ ಮಾಡ್ತಾ ಇರತಕ್ಕಂಥ ರೈತರಿಗೆ ಸಮಸ್ಯೆ ಆಗದಾಗೆ ಅವ್ರಿಗೆ ರಕ್ಷಣೆ ಕೊಡ್ತಕ್ಕಂಥದ್ದು ನಮ್ಮ ಪಕ್ಷದ ಜವಾಬ್ದಾರಿ. ಹ್ಞೂ 16 ಲಕ್ಷ ಜನ ಎ ಖಾತೆಯಿಂದ ಈ ಖಾತೆಗ, 7 ಲಕ್ಷ ಜನ ಬಿ ಖಾತೆಯಿಂದ ಎ ಖಾತೆ. ನಾನು ಅದನ್ನೇ ಹೇಳ್ತಾ ಇರೋದು, ಯಾರೂ ಕಟ್ಟಲಿಕ್ಕೆ ಹೋಗಬೇಡಿ. ಏಕೆಂದರೆ ನಾನು ಹೇಳೋದು ಹಿನ್ನೆಲೆಯಲ್ಲೇ ಇವರೇನು 5% ಫಿಕ್ಸ್ ಮಾಡಿದರು. ಯಾವಾಗ ನಮ್ಮ ಜನ ದುಡ್ಡು ಕಟ್ಟಲಿಲ್ಲ, ಕೊಟ್ಟಿದ್ರಲ್ಲ ಟೈಮು, ಗಡುವು ಕೊಟ್ಟಿದ್ರಲ್ಲ, ಗಡುವು ಮೀರೋಗಿ ಎಷ್ಟೋ ದಿವಸ ಆಗೋಯ್ತು. ಈಗ 100 ದಿವಸದ ಗಡುವು ಕೊಟ್ಟವ್ರೆ. ಈಗ 2% ಇಳಿಸೋರಂತೆ, 60% ರಿಯಾಯಿತಿ ದೊರಕುತ್ತಂತೆ. ಹಾಂ, ಆಮೇಲೆ ಇಲ್ಲಾಂದ್ರೆ ಮತ್ತೆ 5%. ತಲೆಗೆಡಿಸ್ಕೋಬೇಕಾಗಿಲ್ಲ. ಸಾಲ ಸೋಲ ಮಾಡಿ ಇವ್ರು ಹೇಳ್ತಾರೆ ಅಂತ ಕಟ್ಕೊಳಕ್ಕೆ ಹೋಗಬೇಡಿ. ನಾವು ಬರ್ತೀವಿ, ನಿಮಗೆ ನಾನು ಏನು ಮಾತು ಕೊಟ್ಟಿದ್ದೀನಿ, ನಿಮ್ಗೆ ಯಾವುದೇ ರೀತಿಯ ಸಮಸ್ಯೆ ಇಲ್ದಾಗೆ ಇದೆಲ್ಲವನ್ನು ರೆಗ್ಯುಲರೈಸ್ ಮಾಡಿಕೊಡೋದು ನಮ್ಮ ಜವಾಬ್ದಾರಿ. ಅಯ್ಯೋ, ಅದೆಲ್ಲ ಈಗ ಚರ್ಚೆ ಬೇಡ, ಇನ್ನೊಂದು ದಿವ್ಸ ಮಾತಾಡ್ತೀನಿ. ಇವ್ರು ಯಾವ ಥರ ಕಟ್ಟವ್ರೆ, ಇವರು ಮಾಡಿರೋ ಹಲವಾರು ಇದಕ್ಕೆ ನೋಡಿದ್ದೀವಿ. ಪಾಪ ಕಾಮನ್ ಮ್ಯಾನ್ಗೊಂದು ಇವ್ರಿಗೊಂದ. ಅದರಿಂದ ಎಲ್ಲರಿಗೂ ಒಂದೇ ರೀತಿಲಿ ಇರಬೇಕು. ಅದ್ರಲ್ಲಿ ಸಂಶಯನೇ ಇಲ್ಲ, ಎಲ್ಲದಕ್ಕೂ ರುಜು ಆಗ್ತಾವ್ರೆ. ಕೇಳಿದ್ದಕ್ಕೆಲ್ಲ ನಡೀತಿರೋದೇ ಅದಿಲ್ಲಿ. ಇಲ್ಲೇ ಇದ್ರೆ ಬೆಂಗಳೂರು ಈ ಥರ ಆಗದ? ಅವ್ರನ್ನ ಕೇಳಿ. ಈಗ ಬೀದಿಲಿ ಚರ್ಚೆ ಮಾಡ್ತೀರಪ್ಪ, ಚದರಕ್ಕೆ 100 ರೂಪಾಯಿ ಫಿಕ್ಸ್ ಮಾಡಿದರು ಅಂತೇಳಿ ಎಲ್ಲರಿಗೂ ಗೊತ್ತು. ಅವ್ರ ಪಾರ್ಟ್ನರ್ಸ್ಗಳನ್ನೂ ಬಿಟ್ಟಿಲ್ಲ ಅವರು ಚದರದ ಇಶ್ಯೂನಲ್ಲಿ. ನನಗಿರೋ ಮಾಹಿತಿ. ಏನು ಪ್ರಾಪರ್ಟಿ ವ್ಯಾಲ್ಯೂ? ಯಾವತ್ತಿದ್ರೂ ಅದು ರೇಟ್ ಜಾಸ್ತಿ ಇರೋದೆ. ಅದೇನು ಕಡಿಮೆ ಮಾಡೋಕ್ಕಾಗಲ್ಲ ಬೆಂಗಳೂರಿನಲ್ಲಿ. ಈಗ ಬೆಂಗಳೂರು ದಕ್ಷಿಣ ಜಿಲ್ಲೆನಲ್ಲಿ ಏನು ಮಾಡವ್ರೆ? ಪ್ರಾಪರ್ಟಿ ವ್ಯಾಲ್ಯೂಗಳು ಜಾಸ್ತಿ ಯಾಕೈತೆ? ಏರ್ಪೋರ್ಟ್ ಯಾಕೆ ಕೇಳ್ತಾವ್ರೆ? ಅಕಡಿಕೆ ಬೇಕು ಅಂತ ಹೇಳಿ. ಏನು ಜನಕ್ಕೆ ಒಳ್ಳೇದು ಮಾಡಬೇಕು ಅಂತಲ್ಲ. ಇಲ್ಲಿ ಅವತ್ತಿನ ಇಶ್ಯೂನೇ ಬೇರೆ, ಅವತ್ತು ನಾವು ತೆಗೆದುಕೊಂಡಂಥ ನಿರ್ಧಾರಗಳೇ ಬೇರೆ. ಇವತ್ತು ಅದು ಯಾವುದೂ ಕಾರ್ಯರೂಪಕ್ಕೆ ಬಂದಿಲ್ಲ. ಇಲ್ಲಿ ನಾವು ಸರ್ಕಾರದಿಂದ ಹಣ ಆಗ್ತಿರಲಿಲ್ಲ, ಸರ್ಕಾರ ಸಾಲ ಎತ್ತುತ್ತಾ ಇರಲಿಲ್ಲ. ಅವತ್ತು ಇಲ್ಲಿ ಸಾಲ 12,500 ಕೋಟಿ ಹುಡ್ಕೋದಲ್ಲಿ 3,000 ಕೋಟಿ ಇವರು ಹಾಕ್ಬೇಕಂತೆ. ಅದಕ್ಕೆ 530 ಎಕರೆ ಭೂಮಿ ಬಿಡಿಯ ಕೊಡ್ತಾರಂತ. ಆಮೇಲೆ ಈಕ್ವಿಟಿ ಶೇರಲ್ಲಿ ಇದು ಯಾವುದೂ ನಮ್ಮ ಕಾಲದಲ್ಲಿ ಇರಲಿಲ್ಲ. ಆಗ DLF ಕಂಪ್ನಿ ದೊಡ್ಡ ಕಂಪನಿ, ಅದು ಅವನು 60,000 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿ ಅದು ಬೇರೆ ದೊಡ್ಡ ಮಟ್ಟದ ಒಂದು ಯೋಜನೆ ಇತ್ತು. ಆಮೇಲೆ ಅದು ಅಲ್ಲಿಗೆ ನಿಲ್ತಷ್ಟೇ ಅದು.
ನಾನು ಒಂದು ನಿಮಿಷ ಯಾವ ಜಿ ಪಿ ಏನು ಬರ್ಕೊಟ್ಟಿಲ್ಲ. ಯಾರು ಬರ್ಕೊಟ್ಟವ್ರೆ? ನಾನು ಮಾಡಿದ್ದು ಅಲ್ಲ ಅದು. ಈಗ ಅವ್ರ ಜೊತೆಲೇ ಕೆಲವ್ರು ಓಡಾಡ್ತವ್ರೆ, ನನಗೆ ಕೈ ಕೊಟ್ಟು ಅಲ್ಲೇ ಓಡಾಡ್ತಾವ್ರೆ. ನನ್ನ ಗಮನಕ್ಕೆ ಬರದೆ ನಮ್ಮ ವೈಫಿಗೆ ಅಲ್ಲೇ ಒಂದು ಲ್ಯಾಂಡ್ನ ಖರೀದಿ ಮಾಡಿಸಿದ್ರು. 40 ಎಕರೆ ಇದೆ. ನಾನು ಅದು ಗೊತ್ತಾದ ಮೇಲೆ ಇತ್ತೀಚೆಗೆ ನನಗೆ 2018 ಯಾವಾಗ ಕೋವಿಡ್ ಅಟ್ಯಾಕ್ ಆಯಿತು, ನನಗೆ ಅಟ್ಯಾಕ್ ಆದಾಗ 1 ವರ್ಷ ನಾನು ತೋಟದಲ್ಲಿದ್ದೆ. ಆಗ ನಾನು ಈ ಒಂದು ಡೈರಿ ಮಾಡಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಬಂದೆ. ನಾನೀಗೇನು ತೆಂಗಿನ ಗಿಡಗಳು ಹಾಕಿದ್ದೀನಿ, ಅದೇನು ಆ ಜಮೀನೇನು ಇವರೇನು ಯಾವುದೋ ಅಕ್ವೈರ್ ಏನಿಲ್ಲ. ಅದು 40 ವರ್ಷದಿಂದ ತಗೊಂಡಿರೋದೇನಿದೆ ಅದೆಂಥದ್ದು 4 ಎಕರೆಗೆ SIT PSIT ಮಾಡ್ಕೊಂಡು ಇನ್ನೂ ಓಡಾಡ್ತಾವ್ರೆ. ಇಲ್ಲಿ ಅನಿತಾ ಕುಮಾರಸ್ವಾಮಿ ಅವರೇ ಸೇನೆ ಹಾಕಿರೋದಿದೆ, ಇಲ್ಲಿ ಕೊಟ್ಟಿರಲಿಲ್ಲ. ಇಲ್ಲಿ ಮಂಜಾಣ ಇಟ್ಕೊಳ್ಳೋನೆ ಇದು ಕೊಟ್ಟಿರೋದಲ್ಲ, GPA ಕೊಟ್ಟಿರೋದಲ್ಲ. ಅವರಿಗೆ ಜಮೀನು ಕೊಡ್ತೀವಿ ಅಂತ ಬರ್ಕೊಟ್ಟಿಲ್ಲ, ಯಾವುದು ಬರ್ಕೊಟ್ಟಿರೋದಲ್ಲ. ಇದು ಜಮೀನು ಭೂ ಸ್ವಾಧೀನದಲ್ಲಿ ಇದಕ್ಕೆ ಸಂಬಂಧಿಸಿದ ದಾಖಲಾತಿಗಳನ್ನು, ನೋಟಿಸ್ಗಳನ್ನು ಹಾಗೂ ಇದಕ್ಕೆ ಸಂಬಂಧಿಸಿದ ಯಾವುದೇ ದಾಖಲಾತಿಗಳನ್ನು ನನಗೆ ಈ ಮೇಲ್ಕಂಡ ವಿಳಾಸಕ್ಕೆ ನೀಡಬೇಕಾಗಿ ಕೋರಿದೆ ಅಂತ ಹೇಳೋರಷ್ಟೇ. ಒಂದು ನಿಮಿಷ, ನಾನು ಹೇಳ್ತಾ ಇದ್ದೀನಲ್ಲ, ಈ ಜಮೀನು ಇದೆ ಅಂತ ನನಗೆ ಗೊತ್ತಾದ ಮೇಲೆ ನಾನು ಅಲ್ಲಿ ಒಂದು ಡೈರಿ ಮಾಡಬೇಕು ದೊಡ್ಡ ಮಟ್ಟದಲ್ಲಿ ಅಂತಕ್ಕಂಥದ್ದಕ್ಕೆ ಈಗಾಗಲೇ ಒಂದು ಪ್ರಾಜೆಕ್ಟ್ ರಿಪೋರ್ಟು ರೆಡಿ ಮಾಡಿಸಿದ್ದೆ ಡೈರಿ ಮಾಡಲಿಕ್ಕೆ. ನಾವು ಈಗಲೂ ಸಹ ನಾನು ಇಂಡಸ್ಟ್ರೀಸ್ ಮಿನಿಸ್ಟರ್ ಇರ್ಬೋದು, ನಾನು ಎಲ್ಲೂ ಯಾರನ್ನು ಶೇರ್ ಕೊಡು ಅಂತ ಕೇಳಿಲ್ಲ. ದಿವಸ 100 ಜನ ಬರ್ತಾರೆ ಡೆಲ್ಲಿನಲ್ಲಿ ನನ್ನ ಹತ್ರ, ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಯವರು. ನಿಮ್ಮ ಕಂಪ್ನಿ ಶೇರ್ ಕೊಡಿ ಅಂತ ಎಲ್ಲೂ ಕೇಳಲಿಲ್ಲ ನಾನು. ನಾವು ರೈತರ ಮಕ್ಕಳು ರೈತರಾಗಿ ಬದುಕಬೇಕು ಅಂತ ಹೇಳಿ ಅಲ್ಲೆಲ್ಲೋ ನಾನು ಸಿನಿಮಾ ಹಂಚಿಕೆದಾರನಿದ್ದಾಗ ಒಂದು 45 ಎಕರೆ ಲ್ಯಾಂಡ್ ಖರೀದಿ ಮಾಡಿದ್ದೆ. ಇವತ್ತು ಅಲ್ಲಿದೆ. ಅದರ ಮೇಲೂ ಈ ಸರ್ಕಾರ ನಡೆಸ್ತಾವ್ರೆ. ಅವತ್ತು ಲ್ಯಾಂಡ್ ಏನು ಖರೀದಿ ಮಾಡಿದೆ ಅದರ 20 ಪಟ್ಟು ಈಗ ಖರ್ಚು ಮಾಡಬೇಕಾಯ್ತು ನಾನೀಗ ಫೈಟ್ ಮಾಡೋಕ್ಕೆ ಇಲೀಗಲಿ. ಅದೊಂದು ಭಾಗ ಇಟ್ಕೊಳ್ಳಿ. ಇದು ನಾನು ಇಲ್ಲಿ ಎಂಥದ್ದು ಇವ್ರದ್ದು ಟೌನ್ಶಿಪ್ ಬರುತ್ತೆ ಅಂತ ಹೇಳಿ ಜಮೀನು ಮಾಡಿದ್ದಾಗಲಿ ಇಲ್ಲ ಇದನ್ನು ಕೊಡ್ತೀವಿ ಇದಕ್ಕೆ ಟೌನ್ಶಿಪ್ಗೆ ಅಂತ ನಾವೇನು ಒಪ್ಪಿಗೆ ಕರಾರು ಪತ್ರ ಕೊಟ್ಟಿಲ್ಲ. ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ಈಗಲೂ ಹೇಳ್ತೀನಿ, ದಯವಿಟ್ಟು ನೀವು ಮಾಡ್ಕೊಳ್ಳೋದು ಅವಶ್ಯಕತೆ ಇಲ್ಲ. ನಮಗೇನಾದರೂ ದುಡ್ಡು ತಗೋಬೇಕಾಗಿಲ್ಲ. ಮಾಡೋದಾಗಿದ್ರೆ ಎಷ್ಟೋ ಮಾಡ್ಬೋದಾಗಿತ್ತು. ನಾನು ಇವತ್ತು ರೈತರೇ ರೆಡಿ ಇಲ್ಲ. ನನ್ನ ರೈತರು ಇವತ್ತೇನು ಹೋರಾಟ ಮಾಡ್ತಾವ್ರೆ, ಆ ಹೆಣ್ಮಕ್ಳು ಅರ್ಧ ಬೀದಿಲಿ ಮಲಗ್ತಾವ್ರಲ್ಲಿ ಟೆಂಟಲ್ಲಿ. ಆ ರೀತಿ ಹೋರಾಟ ಮಾಡ್ತಿರ್ತಕ್ಕಂಥ ನನ್ನನ್ನು ಬೆಳೆಸಿರೋ ಜನಕ್ಕೆ ನಾನು ದ್ರೋಹ ಮಾಡಿ ನನ್ನ ಜಮೀನಿಗೆ 2 ಕೋಟಿ ದುಡ್ಡು ತಗೊಳ್ಳ ಅಲ್ಲಿ. ನಾನು ಅದನ್ನೇ ಹೇಳಿದ್ದು, ಮಾಡಬೇಕು ಅಂದರೆ ಬೇಕಾದಷ್ಟು ಮಾಡ್ಬೋದಾಗಿತ್ತು.